ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಮಾನ್ಯಳ ಘಟನೆಯನ್ನು ಕುರಿತು ಇಂದು ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಮರ್ಯಾದೆಗೇಡಿ ಹತ್ಯೆ ಕಾನೂನು ಜಾರಿಗೆ ತರಬೇಕಂತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ಅನೇಕ ಚಳವಳಿಗಳು ಇಂದು ಸರ್ಕಾರದ ಮೇಲೆ ಒತ್ತಡ ತರೋದ್ರ ಮುಖಾಂತರ ಒಂದು ಕಾನೂನನ್ನು ಜಾರಿಗೆ ತರಬೇಕು ಅಂತಕ್ಕಂಥ ವಿಚಾರದ ಹಿನ್ನೆಲೆಯಲ್ಲಿ ಇಂದು ಇಡೀ ದೇಶದಲ್ಲೇ ಕಾನೂನಲ್ಲಿ ಅಂತರ್ಜಾತಿ ಮದುವೆಗಳಿಗೆ ಸಂವಿಧಾನದಲ್ಲಿ ಮತ್ತು ಕಾನೂನಿನಲ್ಲಿ ಅವಕಾಶ ಇದ್ದರೂ ಕೂಡ ಆ ರೀತಿ ಸ್ವತಂತ್ರ ಪೂರ್ವದಲ್ಲೇ ಅನೇಕ ಅಂತರ್ಜಾತಿಗಳ ಮದುವೆ ಮಾಡಿರ್ತಕ್ಕಂಥದ್ದು ಈ ದೇಶದ ಇತಿಹಾಸ. ಆದರೂ ಆ ಸಂದರ್ಭದಿಂದ ಇಲ್ಲಿವರೆಗೂ ಕೂಡ ಎಲ್ಲೆಲ್ಲಿ ಅಂತರ್ಜಾತಿ ಮದುವೆಗಳಾದವು 10ರಲ್ಲಿ 5 ಜನ ಕೊಲೆ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇತ್ತಿತ್ತಲಾಗಿ ಮೀಡಿಯಾಗಳ ಸೋಷಿಯಲ್ ಮೀಡಿಯಾಗಳ ಮಾಧ್ಯಮಗಳ ಮುಖಾಂತರ ಹೊರಗೆ ಬರ್ತಾ ಇರೋದ್ರಿಂದ ಹೆಚ್ಚು ಪ್ರಮಾಣದಲ್ಲಿ ನಮಗೆ ಗೊತ್ತಾಗಲಾಗುತ್ತೆ. ಇದೆಲ್ಲ ನಾವು ಯಾಕೆ ಮಾತಾಡಬೇಕಾಗ್ತದೆ ಅಂತಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ಬಸವಣ್ಣನ ನಾಡು, ಸೂಫಿ ಸಂತರ ನಾಡು ಮತ್ತು ಅಂಬೇಡ್ಕರರ ನಾಡು, ಬುದ್ಧನ ನಾಡು ಮತ್ತು ಅನೇಕ ದಾರ್ಶನಿಕರ ನಾಡಿನಲ್ಲಿ ಅವರು ಅಂತರ್ಜಾತಿ ಮದುವೆಗೆ ಬೆಂಬಲಿಸಿರ್ತಕ್ಕಂಥ ಮಹಾಪುರುಷರ ನಾಡಿನಲ್ಲಿ ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥದ್ದು ವ್ಯಕ್ತಿ ಸ್ವತಃ ಮಗಳನ್ನೇ ಕೊಲೆ ಮಾಡ್ತಾನಂತಂತಂದರೆ ಅವನ ಹಿಂದಿರ್ತಕ್ಕಂಥ ಒಂದು ಶಕ್ತಿ, ಅವನ ಮೈಂಡ್ನಲ್ಲಿ ತುಂಬಿರ್ತಕ್ಕಂಥ ಶಕ್ತಿ ಯಾವ ರೀತಿ ಬರಬ್ಬರವಾಗಿರಬೇಕು ಅಂತಕ್ಕಂಥದ್ದನ್ನು ನಾವು ಇಡೀ ಕರ್ನಾಟಕದ ಜನತೆ ವಿಚಾರ ಮಾಡ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಸಾವಿರಾರು ಮಠಗಳು, ಲಿಂಗಾಯತ ಮಠಗಳು, ಲಿಂಗಾಯತರಲ್ಲಿ ಅನೇಕ ಭಿನ್ನಗಳಿರ್ತಕ್ಕಂಥ ಮಠಗಳು, ನಾವು ಬಸವಣ್ಣನ ಅನುಯಾಯಿಗಳಂತ ಹೇಳ್ತಕ್ಕಂಥ ಮಠಗಳು, ಇವತ್ತು ಆ ಮಠಗಳ ಒಂದು ಪೀಠಾಧಿಪತಿಗಳು ಕರ್ನಾಟಕದಲ್ಲಿ ಏನು ಮಾಡ್ಲಕತ್ತಾರ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಯಾಕಂದರೆ ಅನೇಕ ಅವರ ಪುರಾಣಗಳಲ್ಲಿ, ಅವರ ಭಾಷಣಗಳಲ್ಲಿ ಎಲ್ಲ ಕಡೆ ಜಾತಿ ಇರಬಾರ್ದು ಅಂತಕ್ಕಂಥದ್ದು ಮಾತಾಡ್ತಾರೆ. ಇಂಥ ಸಂದರ್ಭದಲ್ಲಿ ಅವ್ರು ಯಾಕೆ ಮಾತಾಡಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಅದು ಒಂದು, ಈ ದೇಶದ ಮೋಹನ್ ಭಾಗವತ್ ಅಂತಕ್ಕಂಥವರು ದೇಶದಲ್ಲಿ ಜಾತಿ ಇರಬಾರ್ದು ಅಂತಕ್ಕಂಥದ್ದು ಹೇಳ್ತಾರೆ, ಮತ್ತು ಈ ಸ್ವಾಮಿಗಳು ಜಾತಿ ಇರಬಾರ್ದು ಅಂತಕ್ಕಂಥದ್ದು ಹೇಳ್ತಾರೆ. ಆದರೆ ಸಂವಿಧಾನದಲ್ಲಿ ಜಾತಿ ಇರಬಾರ್ದು, ಅಂತರ್ಜಾತಿಗೆ ಅವಕಾಶ ಅದ ಅಂತ ಹೇಳ್ತದೆ. ಆದರೆ ಈ ಮೋಹನ್ ಭಾಗವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಲಿಂಗಾಯತ ಮಠಾಧೀಶರು ಸ್ವಜಾತಿಯ ಮದುವೆಗಳು ಧರ್ಮಸಮ್ಮತ ಅಲ್ಲ ಅಂತಕ್ಕಂಥ ಹೇಳಿಕೆ ಯಾಕೆ ಕೊಡಲ್ಲ? ಈಗ ಹೊರಗೆ ಬರ್ತದ ಒಂದು ಜಡ್ಜ್ಮೆಂಟ್ ಅಂತಂದರೆ ಈ ದೇಶ ಯಾವ ಸಂವಿಧಾನದಲ್ಲಿ ನಡಿಬೇಕು, ಯಾವ ನ್ಯಾಯಾಲಯದ ಮೇಲೆ ಭರವಸೆ ಇಡಬೇಕು ಅಂತಕ್ಕಂಥದ್ದು ಕೂಡ ಜನರು ಪ್ರಶ್ನೆ ಮಾಡ್ತಕ್ಕಂಥದ್ದು. ಕಾರಣ ಏನು ಅಂತಂದರೆ ಇವತ್ತು ಆ ಜಡ್ಜ್ಮೆಂಟು ಅಂತರ್ಜಾತಿ ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಪಾಲು ಕೊಡಬಾರ್ದು ಅಂತಕ್ಕಂಥ ಒಂದು ಜಡ್ಜ್ಮೆಂಟ್ ಹೊರಗೆ ಬರ್ತದೆ ಅಂತಂತಂದರೆ, ಇವತ್ತು ಅದೇ ಜಡ್ಜ್ಮೆಂಟ್ನಲ್ಲಿ ಗಂಡು ಮಗುವಿಗೆ ಯಾವ ರೀತಿ ಇರಬೇಕು ಅಂತರ್ಜಾತಿ ಮದುವೆ ಆಗಿರ್ತಕ್ಕಂಥ ಗಂಡಸ ಮಗನಿಗೆ ಅಂತಕ್ಕಂಥದ್ದು ಅದು ಕೂಡ ಜಡ್ಜ್ಮೆಂಟ್ನಲ್ಲಿ ಹೇಳಬೇಕಲ್ಲ. ಇವತ್ತು ಒಂದು ಈ ದೇಶದ ಸಂವಿಧಾನದಲ್ಲಿ ನಡೀತಕ್ಕಂಥ ಒಂದು ಕೋರ್ಟ್ಗಳು ಕೂಡ ದಾರಿ ತಪ್ಪತಕ್ಕಂಥ ಕೆಲಸ ಮಾಡ್ತಾರೆ. ಇದು ತಪ್ಪು ಅಂತಕ್ಕಂಥದ್ದನ್ನು ನಾವು ಇವತ್ತು ಒಂದು ಮಾನ್ಯಳ ಒಂದು ಕೊಲೆಯ ಸಂದರ್ಭದಲ್ಲಿ ಮತ್ತು ಕರ್ನಾಟಕದಲ್ಲಿ ಏನು ಸಮಾಜ ಮತ್ತು ಏನು ಜಾತ್ಯತೀತ ಸರ್ಕಾರ ಅಂತಕ್ಕಂಥ ಸರ್ಕಾರ ನಡೆಸ್ತಕ್ಕಂಥ ನಮ್ಮ ಸಿದ್ದರಾಮಯ್ಯನವರು ಮತ್ತು 134 ಜನರನ್ನು ಆರಿಸಿ ಕಳಿಸಿರ್ತಕ್ಕಂಥ ಜಾತ್ಯತೀತ ಮನೋಭಾವನೆ ಇರ್ತಕ್ಕಂಥ ಜನರ ಆಸೆ ಏನಾಗಿದೆ ಅಂತಂದ್ರೆ ಇಂಥ ಕಠಿಣವಾದ ಕಾನೂನುಗಳ ತರೋದ್ರ ಮುಖಾಂತರ ಇವರನ್ನು ಹದ್ದುಬಸ್ತಿನಲ್ಲಿ ಇಡಲಿಕ್ಕೆ ಕಾನೂನು ಕೂಡಲೇ ತರಬೇಕು ಅಂತಕ್ಕಂಥದ್ದು ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಅದು ಕೂಡಲೇ ಜಾರಿಗೆ ಬರಲಿ ಅಂತಕ್ಕಂಥದ್ದು ತಮ್ಮ ಮಾಧ್ಯಮದ ಮುಖಾಂತರ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ನನ್ನ ಹೆಸರು ಮರಿಯಪ್ಪ ಹಳ್ಳಿ, ದಲಿತ ಸಂಘ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ.